ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ, ಅ ಕ್ವಿಕ್ ಡೋಸ್ ಆಫ್ ಪಾಸಿಟಿವಿಟಿ ಅಂಡ್ ಇನ್ಸ್ಪಿರೇಷನ್. ನೀವು ನೋಡ್ತಾ ಇದ್ದೀರಾ ಇಂದಿನ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇರೋದು ಜಯಶ್ರೀ ಫಣೀಶ್ ಅವರು. ಇವರು ತಂಜಾವೂರು ಪೇಂಟಿಂಗ್ ಆರ್ಟಿಸ್ಟ್. ನೀವೀಗಾಗ್ಲೇ ಬಹಳಷ್ಟು ವೈರಲ್ ಆಗಿರೋ ಬಾಲರಾಮನ ವಿಡಿಯೋನ ನೋಡಿದೀರಾ. ಆದ್ರೆ ಅದು ಯಾರು ಮಾಡಿದ್ದು ಅನ್ನೋದು ನಿಮ್ಗೆಲ್ಲ ಒಂದು ಐಡಿಯಾ ಕೂಡ ಇಲ್ಲ ಅಂಡ್ ತಿಳ್ಕೊಳಕ್ಕೂ ಕೂಡ ಹೋಗಿಲ್ಲ. ಬನ್ನಿ, ಇವತ್ತು ನಾನು ಬಹಳ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಜಯಶ್ರೀ ಅವ್ರನ್ನ ಪರಿಚಯ ಮಾಡಿಸಿದೀನಿ. ಅವರು ಬಹಳ ಚೆನ್ನಾಗಿ ಈ ವಿಷಯದ ಬಗ್ಗೆ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಮಸ್ಕಾರ ಜಯಶ್ರೀ, ಸ್ಫೂರ್ತಿ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಮಸ್ತೆ. ನಾವು ಮೊದಲಿಗೆ ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಳಕ್ ಇಷ್ಟಪಡ್ತೀವಿ. ನಿಮ್ಮ ಒಂದು ಕಿರು ಪರಿಚಯನ, ನಿಮ್ಮ ಬಾಲ್ಯ, ಓದಿದ್ದು, ನಿಮ್ಮ ತಂದೆ ತಾಯಿ, ಇವ್ರ ಬಗ್ಗೆ ಒಂದು ಚಿಕ್ಕದಾಗಿ ಪರಿಚಯ ಮಾಡ್ಕೊಡಿ. ಖಂಡಿತ ರೇಖಾಜಿ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಹಾಸನ್ ಡಿಸ್ಟ್ರಿಕ್ಟ್ ಅರಕಲಗೂಡು ತಾಲೂಕಿನ ಅಗ್ರಹಾರ ಅಂತ ಒಂದು ಚಿಕ್ಕ ಹಳ್ಳಿಯಲ್ಲಿ. ನಮ್ಮ ತಂದೆ ತಾಯಿ ಶ್ರೀ ಸುಂದರೇಶ್ ಹಾಗೂ ಶ್ರೀಮತಿ ಗಾಯತ್ರಿ ಅವರು. ಸೊ ನಾನು ವಿದ್ಯಾಭ್ಯಾಸ ಎಲ್ಲ ನಮ್ಮೂರಲ್ಲೇ 7th ತನಕ ಮಾಡಿದೆ, ಅಗ್ರಹಾರ ಅನ್ನೋ ಒಂದು ಹಳ್ಳಿಯಲ್ಲಿ. ನಂತರ ರಾಮನಾಥ್ಪುರದಲ್ಲಿ 10th ತನಕ ನನ್ನ ಪ್ರೌಢ ಶಿಕ್ಷಣ ಆಯಿತು. ನಂತರ ನಾವು ಹಾಸನ್ಗೆ ಶಿಫ್ಟ್ ಆದ್ವಿ ನನ್ನ ಡಿಗ್ರಿ ಮಾಡೋಕ್ಕೆ ಅಂತ. ಅಲ್ಲಿ AVK ಕಾಲೇಜಲ್ಲಿ ನಾನು BSc ಡಿಗ್ರಿ ಮುಗಿಸ್ದೆ. ನಂತರ ಡಾಕ್ಟರ್ ಫಣೀಶ್ ಅವರಿಗೆ ಮದುವೆ ಆಗಿ ನಾವು ಬ್ಯಾಂಗ್ಳೂರು ಬಂದ್ವಿ. ಆಗ ಅಲ್ಲಿಂದ ನನಗೆ ಈ ಚಿಕ್ಕ ವಯಸ್ಸಿಂದಾನು ಈ ಕಲಾ ಪ್ರಕಾರಗಳಲ್ಲಿ ತುಂಬ ಆಸಕ್ತಿ ಇತ್ತು, ಕಲಿಬೇಕು ಅಂತ ಎಲ್ಲ. ಸೊ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಇಬ್ಬರು ಗುರುಗಳ ಹತ್ರ ನಾನು ಈ ತಂಜಾವೂರು ಶೈಲಿಯ ಕಲೆಯನ್ನು ಕಲಿತೆ. ಒಬ್ಬರು ಶ್ರೀ ವಿಜಯ್ ಅಂತ, ಇನ್ನೊಬ್ಬರು ಪದ್ಮಿನಿ ಆಂಟಿ ಅಂತ. ಅವ್ರ ಹತ್ರ ನಾನು 1-2 ವರ್ಷಗಳ ಕಾಲ ಈ ಕಲೆಯನ್ನು ಅಭ್ಯಾಸ ಮಾಡಿ, ಹಾಗೆ ಮಾಡ್ತಾ ಮಾಡ್ತಾ ನನ್ನ ಹಾಬಿ ಏನಂದರೆ, ಪ್ರತಿ ವರ್ಷ ಏನಾದರೂ ಒಂದು ಟೆಂಪಲ್ಗೆ ಆ ಟೆಂಪಲಲ್ಲಿ ಯಾವ ಮೂರ್ತಿ ಇರುತ್ತೋ ಅದನ್ನು ಮಾಡಿಕೊಡೋದು ಅಂತ. ಇಲ್ಲಿ ತನಕ ಸುಮಾರು 40-50 ಕಲಾಕೃತಿಗಳನ್ನು ಎಲ್ಲ ಕಡೆ ಫ್ರೆಂಡ್ಸ್ಗೆ, ಟೆಂಪಲ್ಸ್ಗೆಲ್ಲ ಮಾಡಿಕೊಟ್ಟಿದ್ದೀನಿ. ಸೊ ಹೀಗೆ ಮಾಡ್ತಾ ಮಾಡ್ತಾ ಅದರಲ್ಲಿ ನನಗೆ ತುಂಬ ಆಸಕ್ತಿ ಜಾಸ್ತಿ ಆಯಿತು. ಈ ತಂಜಾವೂರು ಶೈಲಿಯ ಕಲೆಯನ್ನು ಇನ್ನು ಮುಂದುವರಿಸ್ಬೇಕು ಅಂತ. ಸೊ ಅದರಲ್ಲಿ ನನ್ನ ಹಾಬಿ ಥರ ಅದನ್ನು ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಕಲೆಯನ್ನ ನೀವು ಇಷ್ಟಪಟ್ಟು ಕಲ್ತ್ರಿ, ಇದರಲ್ಲಿ ಮುಂದುವರಿಸ್ಕೊಂಡು ಹೋದ್ರಿ. ಇದನ್ನ ಒಂದು ಹಾಬಿಯಾಗಿ ಇಟ್ಕೊಂಡು ಅದ್ರ ಜೊತೆಗೆ ಇಷ್ಟೆಲ್ಲ ಕೆಲಸಗಳನ್ನ ಅದ್ರಲ್ಲಿ ಮಾಡಿದೀರಾ. ಆದ್ರೆ ಇನ್ನೊಂದೇನು ಅಂತಂದ್ರೆ, ನೀವು ಫ್ಯಾಮಿಲಿಗೂ ಅಷ್ಟೇ ಟೈಮ್ ಕೊಟ್ಟಿದ್ದೀರಾ. ಇದೊಂದು ಹಾಬಿ ಇದ್ರೂನು ಫ್ಯಾಮಿಲಿಗೆ ನಿಮ್ಮ ಪೂರ್ತಿ ಸಪೋರ್ಟ್ ಕೊಟ್ಟಿದ್ದೀರಾ. ನಾನ್ ಕೇಳ್ದಂಗೆನೇನೆ ತುಂಬಾ ಡೆಡಿಕೇಟೆಡ್ ಮದರ್. ಯಾಕೆ ಅಂತಂದ್ರೆ ನಿಮ್ಮ ಮಗಳು ಮಾಡಿರೋ ಸಾಧನೆ ಅಂತೂನು ಅವಳು ಚೈಲ್ಡ್ ಪ್ರಾಡಜಿ ಅಂತ ನಾವು ಕೇಳಿದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಮಕ್ಕಳಲ್ಲಿ ಇರುವಂತಹ ಒಂದು ಕಲೆನ ಹೇಗೆ ನೀವು ಗುರುತಿಸಿದ್ರಿ? ಪೂರ್ತಿಯಾಗಿ ಡೆಡಿಕೇಶನ್ ಮಕ್ಕಳ ಬೆಳವಣಿಗೆ ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಖಂಡಿತ. ಸೊ ಅದು ಮಕ್ಕಳಲ್ಲಿಯೇ ನನಗೆ ಫಸ್ಟು ಈ ಕಲೆಗಳಲ್ಲಿ ತುಂಬ ಆಸಕ್ತಿ ಇತ್ತು. ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಈ ಡ್ಯಾನ್ಸು, ಮ್ಯೂಸಿಕ್ ತುಂಬ ಜಾಸ್ತಿ ಕಲಿಯೋಕ್ಕಾಗಿಲ್ಲ ಅಂತ ನನ್ನಲ್ಲೇ ನನಗೆ ಬೇಜಾರಿತ್ತು. ಸೊ ಆ ಖುಷಿನ ನನ್ನ ಮಕ್ಕಳಲ್ಲಾದರೂ ಕಲಿಸಿ ನೋಡೋಣ ಅಂತ ಅವಳಿಗೆ ಚಿಕ್ಕ 4 ವರ್ಷ ಇದ್ದಾಗ ಅವಳಿಗೆ ಡಾಕ್ಟರ್ ವೀಣಾಮೂರ್ತಿ ವಿಜಯ್ ಅವ್ರ ಹತ್ರ ಡ್ಯಾನ್ಸ್ ಕ್ಲಾಸ್ಗೆ ಕರ್ಕೊಂಡು ಬರ್ತಾ ಇದ್ದೆ. ನಾವು ಅವಾಗ ಕೋರಮಂಗ್ಲ ಇದ್ವಿ. ಸೊ ಕೋರಮಂಗ್ಲಿಂದ ವಯಾಲಿ ಕಾವಲಿಗೆ ಅವಳನ್ನು ಕರ್ಕೊಂಡು ಬಂದು, ಅವಳಿಗೂ ತುಂಬ ಆಸಕ್ತಿ ಇತ್ತು ಡ್ಯಾನ್ಸ್ ಕಲಿಯೋದ್ರಲ್ಲಿ. ಸೊ ನಮ್ಮ ಅದೃಷ್ಟನೋ ಏನೋ ಅಂಥ ಮಹಾನ್ ಗುರುಗಳು ಅವಳಿಗೆ ಸಿಕ್ಕಿದ್ರು. ಈ ಕುಚುಪುಡಿ ಮತ್ತೆ ಕಥಕ್ಕನ್ನ ಇವ್ರ ಹತ್ರ ಕಲಿದು, ಸೌಮ್ಯ ಮತ್ತೆ ಸೋಮಶೇಖರ್ ಅವ್ರ ಹತ್ರ, ಇಂಥ ದೊಡ್ಡ ಗುರುಗಳ ಹತ್ರ ಕಲಿತಾಗ ಅವಳಿಗೂ ಅದರಲ್ಲಿ ತುಂಬ ಆಸಕ್ತಿ ಜಾಸ್ತಿ ಆಗಿ ಅದನ್ನೇ ಒಂದು ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಆಲ್ಮೋಸ್ಟ್ 23 ವರ್ಷದಿಂದಾನು ಈ ಡ್ಯಾನ್ಸ್ ಫೀಲ್ಡಲ್ಲಿ ಅವಳು ಎಲ್ಲ ಕಡೆ ಪ್ರೋಗ್ರಾಮ್ ಕೊಟ್ಟು ಎಲ್ಲ ಮಾಡ್ತಾ ಇದ್ದಾಳೆ. ಆನರರಿ ಡಾಕ್ಟ್ರೇಟು ಅವಳಿಗೆ ಬಂತು ಕುಚುಪುಡಿಯಲ್ಲಿ. ಸೊ ಹೀಗೆ ಸುಮಾರು ಹಲವಾರು ಪ್ರಶಸ್ತಿಗಳನ್ನು ತಗೊಂಡಿದ್ದಾಳೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ, ಅಬ್ರಾಡಲ್ಲಿ ಎಲ್ಲ. ಇದೊಂದು ನಾವು ಅವಳಿಗೆ ನಮ್ಮ ಟೈಮ್ ಕೊಟ್ಟು ಕಲಿಸಿದ್ದಕ್ಕೆ ಏನೋ ಒಂದು ಸಾರ್ಥಕ ಭಾವ ಅನ್ಸುತ್ತೆ ನನಗೆ ಅಷ್ಟೇನೆ. ಅವರು ಇಷ್ಟು ಖುಷಿಯಿಂದ ಮಾಡ್ತಾ ಇದ್ದಾಳಲ್ಲ ಎಲ್ಲ ಕಡೆನೂ. ಸೊ ಆ ಥರ
ತುಂಬಾ ನಂಗೆ ಸಂತೋಷ ಆಗಿದೆ ಅವಳು ಕಲ್ಸಿರೋದು ಇದು ಡ್ಯಾನ್ಸ್ ಎಲ್ಲ ಅಂತ. ನಾವು ಯಾವಾಗ್ಲೂ ಅನ್ಕೊಳ್ತೀವಿ ಆ ಬರೀ ಗೃಹಿಣಿಯಾಗಿ ಮನೆಯಲ್ಲಿ ಏನಂತೀವಿ ಹೋಮ್ ಮೇಕರ್ ಅಂತ ಅಂದ್ಬಿಟ್ಟು ಅವರು ಏನ್ ಸಾಧನೆನ ಮಾಡಿರ್ತಾರೆ, ಅವ್ರಿಗೆ ಏನ್ ಮಹಾ ಕೆಲ್ಸ ಇರುತ್ತೆ ಅಂತ ಬಹಳಷ್ಟು ಜನ ಕೇಳೋದನ್ನ ನಾನು ನೋಡಿದೀನಿ. ಆದ್ರೆ ಈ ಒಂದು ಇವತ್ತಿನ ಈ ಒಂದು ಸನ್ನಿವೇಶದಲ್ಲಿ ಜಯಶ್ರೀ ಅವರು ಹೇಳ್ತಾ ಇದ್ರು, ಅವ್ರಿಗೋಸ್ಕರ ಒಂದು ಹಾಬಿನೂ ಇಟ್ಕೊಂಡ್ರು, ಅವ್ರಿಗಾಗಿನೂ ಕೂಡ ಒಂದಷ್ಟು ಹೊಸದನ್ನ ಕಲ್ತು ಅದಕ್ಕೇನೋ ಒಂದು ನನ್ನ ಕೈಯಿಂದ ಆಗುವಂತಹ ಸೇವೆ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಮಕ್ಕಳಿಗೆ ಪೂರ್ತಿಯಾಗಿ ತಾಯಿಯಾಗಿ ಅವ್ರಿಗೆ ಬೇಕಾಗೋ ಹಂಗೆ ಅವರ ಒಂದು ಬೆಳವಣಿಗೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರು. ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಅಲ್ವಾ? ನಾವು ಸಾಧಾರಣವಾಗಿ ಅಯ್ಯೋ ಹೌಸ್ ವೈಫ್ ಅಂತ ಅನ್ಬಿಡ್ ಬೇರೆಯವರು ಅಂತಾರೆ, ನಾವು ಅದು ನನ್ನಕ್ ಶುರು ಮಾಡ್ಬಿಡ್ತೀವಿ, ಯಾಕೆಂತಂದ್ರೆ ಅಷ್ಟು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿರ್ತೀವಿ. ಆದ್ರೆ ಆ ಕೆಲಸ ಸುಲಭ ಅಲ್ಲ. ಅದನ್ನ ಇವತ್ತು ಇಲ್ಲಿ ಜಯಶ್ರೀ ಅವರು ತೋರಿಸ್ಕೊಟ್ಟಿದ್ದಾರೆ. ಮಗಳು ಬಹಳಷ್ಟು ಪ್ರಶಸ್ತಿಗಳನ್ನ ಪಡೆದಿದ್ದಾಳೆ. ನೃತ್ಯದಲ್ಲಿ ಕಥಕ್ ಮತ್ತೆ ಕುಚಿಪುಡಿ ಎರಡರಲ್ಲೂ ಬಹಳಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ಆ ಸಾಧನೆಯ ಯಶಸ್ಸು ಒಬ್ಬ ತಾಯಿಗಷ್ಟೇ ಹೋಗೋದಿಕ್ ಸಾಧ್ಯ. ತಂದೆ ಖಂಡಿತವಾಗಿ ಸಪೋರ್ಟ್ ಮಾಡ್ತಾರೆ, ಆದ್ರೆ ಪೂರ್ತಿಯಾಗಿ ಮಕ್ಳ ಜೊತೆ ಸಮಯ ಕಳಿಯೋದಿಕ್ಕೆ ಆಗೋದಿಲ್ಲ. ಅವ್ರಿಗಿರುವಂತಹ ಕೆಲ್ಸಗಳು, ಅವ್ರು ಮಾಡ್ಬೇಕಾಗಿರುವಂತಹ ಕೆಲ್ಸಗಳು ಬಹಳಷ್ಟು ಇರುತ್ತಲ್ಲ. ಆದ್ರೆ ತಾಯಿ ಆದವಳು ಇದಕ್ಕೆ ಸಹಕಾರ ಕೊಡೋದಿಕ್ಕಷ್ಟೇ ಸಾಧ್ಯ ಆಗೋದು. ಅದನ್ನ ಇವತ್ತು ಇಲ್ಲಿ ಜಯಶ್ರೀ ಅವರು ತೋರಿಸ್ಕೊಟ್ಟಿದ್ದಾರೆ. ನನಗಾಗೂ ನಾನು ಸಮಯ ಇಟ್ಕೊಂಡಿದೀನಿ, ಮಕ್ಕಳಿಗಾಗೂ ಸಮಯವನ್ನ ನಾನು ಕಳೆದಿದ್ದೀನಿ ಅನ್ನೋದು ಇದು ಬಹಳ ಮುಖ್ಯ ಆಗತ್ತೆ. ಜಯಶ್ರೀ, ಇವತ್ತು ನನ್ಗೆ ಇನ್ನೊಂದು ಪ್ರಶ್ನೆ, ಯಾವ್ದಾದ್ರು ಒಂದು ಹಂತದಲ್ಲಿ ಇಷ್ಟು ವರ್ಷದಲ್ಲಿ ನೀವು ನಾನು ನಂದು ಅಂತ ಒಂದು ಪ್ರೊಫೆಷನ್ ಮಾಡ್ಕೋಬೇಕಿತ್ತ ಅಂತ ಯಾವತ್ತಾದ್ರೂ ಅನ್ಸಿತ್ತಾ ನಿಮ್ಗೆ? ಸೊ ಆ ತರ ಏನಿಲ್ಲ, ನಂಗೆ ಇದನ್ನ ಹಾಬಿಯಾಗೆ ಇಟ್ಕೊಂಡು ಎಲ್ಲಾ ಟೆಂಪಲ್ಸ್ ಮಾಡ್ಕೊಡ್ಬೇಕು ಅನ್ನೋದು ಒಂದು ನನ್ನ ಮನ್ಸಲ್ಲಿ ಇರೋದು ಬಿಟ್ರೆ ನಂಗೆ ಇನ್ನೇನೋ ಇತ್ತಿಲ್ಲ ಆ ತರ. ಅದ್ರಲ್ಲೇ ನಾನು ಇರೋ ಖುಷಿ ಎಲ್ಲ ಕಾಣಿಸ್ತಾ ಇದೆ. ಹಾಗೆ ಫ್ರೆಂಡ್ಸ್ಗೆಲ್ಲ ಕೊಟ್ಟಾಗ ಒಂದೊಂದು ಮಾಡಿ ಒಂದೊಂದು ಕಲೆಯನ್ನು ಮಾಡಿ ಕೊಟ್ಟಾಗ ಅವ್ರ ಮುಖದಲ್ಲಿ ಆಗ್ತಾ ಇದ್ದ ಆ ಸಂತೋಷ ನೋಡಿ, ಅಬ್ಬಾ ನಾನು ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಅನ್ನೋ ಒಂದು ಭಾವನೆ ನನ್ನಲ್ಲಿ ಮೂಡ್ತಾ ಇತ್ತು. ಸೊ ನಾನು ತುಂಬಾ ಸಂತೋಷ ಪಟ್ಟಿದ್ದೀನಿ ಆ ತರ ಕೊಟ್ಟು ಎಲ್ರಿಗೂನು. ಸೊ ಈ ತರ ಒಂದು ಮಾತನ್ನ ಕೇಳಿದಾಗ ನಿಜವಾಗ್ಲೂ ಎಷ್ಟು ಇನ್ಸ್ಪಿರೇಷನ್ ಸಿಗತ್ತಲ್ಲ. ಏನೋ ಬರೀ ನಾವು ಒಂದು ಅದರಿಂದ ಏನಾದ್ರೂ ಒಂದ್ ನಮಗ್ ಸಿಗತ್ತೆ ಇನ್ ರಿಟರ್ನ್ ಅನ್ನೋದು ಒಂದು ಭಾವನೆ ಯಾವಾಗ್ಲೂ ಇರುತ್ತೆ. ನಾವೇನೋ ಒಂದ್ ಕೆಲ್ಸ ಮಾಡಿದ್ರು ಅದರಿಂದ ನನ್ಗೆ ಏನ್ ಸಿಗತ್ತೆ ಅಂತ ಯೋಚನೆ ಮಾಡೋ ಅಂತಹ ಸಂದರ್ಭದಲ್ಲಿ, ಅಂತಹ ಕಾಲದಲ್ಲಿ ಇವತ್ತು ಕೂಡ ಜಯಶ್ರೀ ಅವರು ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಜೊತೆಗೆ ನಾನು ನಿಮ್ ಬಗ್ಗೆ ಇಷ್ಟು ವರ್ಷ ನಿಮ್ಮ ಹತ್ತಿರದ ಫ್ರೆಂಡ್ಸ್ ಇರ್ಬೋದು, ಮತ್ತೆ ನಿಮ್ಮ ಪರಿಚಯಸ್ಥರು ಇರ್ಬೋದು, ಅವರಿಂದ ನಾನು ಕೇಳಿರೋದು ಜಯಶ್ರೀ ಅಂತ ಅಂದ್ರೆ ಯಾವಾಗ್ಲೂ ಸಂತೋಷವಾಗಿರೋ ಅಂತದ್ದು. ಮತ್ತೆ ಹಾಸ್ಪಿಟಾಲಿಟಿ ಬಗ್ಗೆ ನಾನು ಬಹಳಷ್ಟು ಕೇಳಿದೀನಿ. ಯಾವತ್ತು ಯಾರು ಬಂದ್ರು ಅಷ್ಟೇ ಎನರ್ಜಿಯಿಂದ ಎಲ್ಲರನ್ನ ತುಂಬಾ ಸಂತೋಷದಿಂದ ಕಾಣ್ತೀರಾ ಅಂತ ಅನ್ಬಿಟ್ಟು. ಸೊ ಹೇಗೆ ಹಂಗೆ ನೀವು ಎನರ್ಜಿನ ಮೇಂಟೈನ್ ಮಾಡ್ತೀರಾ? ಆತರ ಏನಿಲ್ಲ ರೇಖಾ ಅವ್ರೆ. ಸೊ ಎಲ್ರು ನೀವುಗಳು ಮಾಡ್ತೀರಾ, ಮನೆಗ್ ಬಂದ ಅತಿಥಿಗಳನ್ನ ಚೆನ್ನಾಗಿ ಸತ್ಕಾರ ಮಾಡಿ. ಸೊ ನಾವು ಅದೇ ತರ ಮಾಡ್ತೀವಿ ಅಷ್ಟೇನೆ ಹೊರ್ತು ಅದ್ರಲ್ಲಿ ಏನ್ ಆ ತರ ಸ್ಪೆಷಲ್ ಅಂತ ಏನು ಇಲ್ಲ. ಅಂದ್ರೆ ಯಾರಾದ್ರೂ ಮನೆಗ್ ಬರ್ತಾರೆ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ, ಅವ್ರನ್ನ ಕಾಯೋ ತರ ಆಗುತ್ತೆ, ಅಯ್ಯೋ ಇನ್ನ ಬರ್ಲಿಲ್ವಲ್ಲ ಅಂತ. ನಾನು ಅದೇನೆ ಈ ಸುವರ್ಣ ಬಾಲರಾಮನ್ ಮಾಡಿದಾಗ ಆಲ್ಮೋಸ್ಟ್ ಒಂದು 52 ದಿವಸ ನಮ್ಮ ಮನೆಯಲ್ಲಿ ಬಾಲರಾಮನ ವಿಗ್ರಹ ಇಟ್ಟು ಪೂಜೆ ಮಾಡ್ತಾ ಇದ್ವಿ. ಅವಾಗ ಆಲ್ಮೋಸ್ಟ್ ಒಂದು 25,000 ಇಂದ 30,000 ಜನ ಮನೆಗೆ ಬಂದು ಹೋದ್ರು. ನಿಜ ಅದೆಲ್ಲ ಒಂಥರ ಕನಸು ತರ ಕಳೆದೋಯ್ತು. ಅಷ್ಟ್ ಜನ, ನಮ್ದು ಇರೋದೊಂದು ಪುಟ್ಟ ಮನೆ, ಅದ್ರಲ್ಲಿ ಅಷ್ಟ್ ಜನ ಬಂದು ರಾಮನ್ ನೋಡಿ ನಮ್ಮನ್ನ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅಂದ್ರೆ ಇದಕ್ಕಿಂತ ಸಂತೋಷದ ವಿಷಯ ನಮ್ಮ ಜೀವನದಲ್ಲಿ ಇನ್ಯಾವುದೂ ಇಲ್ಲ ಅಂತ ನನ್ನ ಭಾವನೆ. ಬಂದವರೆಲ್ಲ ಅಷ್ಟು ಸಂತೋಷ ಪಟ್ಟು ಹೋಗಿದ್ದಾರೆ. ಹಾಗೇನೆ ನನ್ನ ತಂದೆ ತಾಯಿ, ನನ್ನ ಅಣ್ಣ ಅತ್ತಿಗೆ, ನನ್ನ ಕಸಿನ್ಸು ಎಲ್ಲ ಈ ಒಂದು ನಿಟ್ಟಿನಲ್ಲಿ ಮನೆಗೆ ಬಂದು 52 ದಿವಸನೂ ನಮಗೆ ಸಹಾಯ ಮಾಡಿ, ಬಂದವರಿಗೆಲ್ಲ ಪ್ರಸಾದ ಕೊಟ್ಟು ಅವರನ್ನೆಲ್ಲ ಅತಿಥಿ ಸತ್ಕಾರ ಮಾಡಿ ಎಲ್ಲ ಮಾಡಿದ್ದಾರೆ. ಅವರುಗಳ ಒಂದು ಸಪೋರ್ಟ್ ಇಲ್ಲ ಅಂದಿದ್ರೆ ನಾವು ಅಷ್ಟು ದಿವಸ ಬಾಲರಾಮನ್ ಇಟ್ಕೊಂಡು
ಬಂದು ಜನ ಎಲ್ಲಾರನ್ನು ಮೇಂಟೈನ್ ಮಾಡೋದು ಬಹಳ ಕಷ್ಟ ಅನ್ನಿಸ್ತಾಯಿತ್ತು. ಸೊ ಇದರಲ್ಲಿ ಪ್ರಮುಖರಾದವರು ಪನ್ನಗ, ವಿಠಲ್ ಹಾಗೂ ರಾಘವೇಂದ್ರ, ನಮ್ಮ ಚಿಕ್ಕಮ್ಮ ಲಕ್ಷ್ಮೀ ಚಿಕ್ಕಮ್ಮ ಅಂತ ಅವರು ಬಂದು ಹೆಲ್ಪ್ ಮಾಡಿದರು. ನಮ್ಮ ತಂದೆ ತಾಯಿ ಸುಂದರೇಶ ಗಾಯತ್ರಿ, ಅಣ್ಣ ಅತ್ತಿಗೆ ಕೇಶವಮೂರ್ತಿ ಮತ್ತು ರತ್ನ ಅತ್ತಿಗೆ ಹಾಗೂ ವೆಂಕಟೇಶ್, ಮೃತ್ಯುಂಜಯ ಇವರೆಲ್ಲ ಒಂದು ಡೇ ಒನ್ನಿಂದ ಹಿಡಿದು ಕಡೆ ನಾವು ಕಳಿಸ್ಕೊಡೋ ತನಕನೂ ನಮ್ಮ ಜೊತೆಗೆ ಇದ್ದು ಅವರು ನಮಗೆ ತುಂಬಾ ಸಹಾಯ ಮಾಡಿದ್ರು. ನಮ್ಮ ಜೀವನದಲ್ಲೇ ಮರೆಯಕ್ಕಾಗದೇ ಇರೋವಂಥ ದಿವಸಗಳು ಅದು. ಈ ತರ ಅವಕಾಶಗಳು ತುಂಬಾ ತುಂಬಾ ದೇವರು ನಮಗ್ ಕರುಣಿಸ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯವಾದ ಅಂಶ ಅಂತಂದ್ರೆ ನಮ್ಮ ಈ ಒಂದು ಬಾಲರಾಮ ನಮ್ಮ ಬೆಂಗಳೂರಿನಿಂದ ಅಯೋಧ್ಯೆಯನ್ನ ತಲುಪಿರುವಂತದ್ದು. ನೀವು ಈಗಾಗ್ಲೇ ಅನ್ಕೊಳ್ತಾ ಇರ್ಬೋದು, ಬಾಲರಾಮ ಬೆಂಗಳೂರಿಂದ ಈಗಾಗ್ಲೇ ನಮ್ಮ ಕರ್ನಾಟಕದಿಂದ ಹೋಗಾಗಿದೆ ಅಂತ. ಪ್ರತಿಷ್ಠೆ ಆಗಿರುವಂತಹ ಬಾಲರಾಮನ ಮೂರ್ತಿ ಅಲ್ಲದೆ ತಂಜಾವೂರು ಶೈಲಿಯ ಬಾಲರಾಮನನ್ನ ಇಲ್ಲಿ ಮಾಡಿ ನಮ್ಮ ಜಯಶ್ರೀ ಅವರು ಅಯೋಧ್ಯೆಗೆ ಕಳಿಸ್ಕೊಟ್ರು. ಆದ್ರೆ ಎಷ್ಟೋ ಜನಕ್ಕೆ ಇದು ಇವರು ಮಾಡಿದ್ದು ಅಂತ ಗೊತ್ತೇ ಇಲ್ಲ. ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು ಈ ವಿಡಿಯೋಗಳು. ಆದ್ರೆ ಯಾರು ಇದನ್ನ ಯಾರು ಮಾಡಿದ್ರು ಅಂತ ತಿಳ್ಕೊಳ್ಳೋ ಒಂದು ನಿಟ್ಟಕ್ಕೆ ಹೋಗ್ಲೇ ಇಲ್ಲ. ತಮ್ಗೆ ತೋಚ್ದಂಗೆ ಯಾರೋ ಮಾಡಿದ್ದು, ಇವರು ಇಂದ ಕಳ್ಸಿರ್ಬೋದು, ಅಂದ್ರೆ ಯಾವ್ದೋ ಒಂದು IT ಕಂಪನಿಯಿಂದ ಕಳ್ಸಿರ್ಬಹುದು. ಯಾಕೆಂದ್ರೆ ಅದು ಅಷ್ಟು ಮೌಲ್ಯವನ್ನ ಹೊಂದಿತ್ತು. ಹಾಗಾಗಿ ಅದನ್ನ ಅವ್ರು ಕಳ್ಸಿರ್ಬೋದು, ಇವ್ರು ಕಳ್ಸಿರ್ಬೋದು ಅಂತ ಹೇಳಿ ವೈರಲ್ ಆಯ್ತೇ ವಿನಃ ಬಹಳಷ್ಟು ಜನ ಇದು ಯಾರು ಮಾಡಿದ್ದು ಅಂತ ತಿಳ್ಕೊಳಕ್ಕೆ ಹೋಗ್ಲಿಲ್ಲ. ಆದ್ರೆ ಇದನ್ನ ಮಾಡಿರೋರು ನಮ್ಮ ಜಯಶ್ರೀ, ಹೆಮ್ಮೆಯ ನಮ್ಮ ಬೆಂಗಳೂರಿನ ಕರ್ನಾಟಕದ ಪುತ್ರಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಷ್ಟು ದೊಡ್ಡದಾದಂತಹ ವಜ್ರ ವೈಡೂರ್ಯಗಳಿಂದ ತುಂಬಿದ್ದಂತಹದನ್ನ ತಮ್ಮ ಸ್ವತಃ ಇಚ್ಛೆಯಿಂದ ಇದನ್ನ ಮಾಡಿ ಯಾವುದೇ ತರ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಯೋಧ್ಯೆಗೆ ಬಹಳ ಪ್ರೀತಿಯಿಂದ ಕಳಿಸ್ಕೊಟ್ರು. ಈ ಒಂದು ಜರ್ನಿ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಲ್ವಾ? ಈ ಒಂದು ಬಾಲರಾಮ ಮಾಡೋ ಒಂದು ಅವಕಾಶ ಹೇಗ್ ಸಿಕ್ತು? ಖಂಡಿತ ಇದೊಂದು ದೊಡ್ಡ ವಿಷಯನೇ ಹೌದು. ಸೊ ನಾನು ಪ್ರತಿ ವರ್ಷ ಎಲ್ಲ ಟೆಂಪಲ್ಸ್ಗೆಲ್ಲ ಕೊಡ್ತಾ ಇದ್ದೆ ಇದೇ ಥರ, ಅಂದರೆ ಹಾವಿ ಥರ ಮಾಡಿಕೊಂಡು. ನಮ್ಮೂರಿನ ರಾಮಂದ್ರಕ್ಕೆ ರಾಮಪಟ್ಟಾಭಿಷೇಕ, ನಮ್ಮ ಅಜ್ಜಿ ಊರಿಗೆ ಬಸವಾಪಟ್ಟಣ ಅಲ್ಲಿಗೂ ರಾಮಪಟ್ಟಾಭಿಷೇಕ, ಹಾಸನ್ನಲ್ಲಿರೋ ಶಂಕರ ಮಠಕ್ಕೆ ಶ್ರೀ ಶಾರದಾಂಬಾ ದೇವಿ, ಕೌಶಿಕದಲ್ಲಿ ನಮ್ಮ ಕುಲದೇವರು ಅಲ್ಲಿಗೆ ಲಕ್ಷ್ಮೀ ನರಸಿಂಹ, ಹಾಗೇನೆ ಮಗ್ಗೆ ವೇಣುಗೋಪಾಲ ಸ್ವಾಮಿ, ಅದು ನಾನು ಸೇರಿರೋ ಊರು, ಡಾಕ್ಟರ್ ಫಣೀಶ್ ಅವರ ಊರು. ಹಾಗೆ ಅಮೇರಿಕಾದಲ್ಲಿ ಇರೋ ಬಫೆಲೋ ಅಂತ ಒಂದು ಸಿಟಿಗೆ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿಗೆ ಒಂದು ಗಣೇಶ ಮತ್ತು ರಾಧಾಕೃಷ್ಣ ಈ ಥರ ಎಲ್ಲ ಪ್ರತಿ ವರ್ಷ ಮಾಡಿಕೊಡ್ತಾ ಇದೆ. ಲಾಸ್ಟ್ ಇಯರ್ ಫೆಬ್ರವರಿ 8 ದೊಡ್ಡ ಮೊಗ್ಗೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ನಲ್ಲಿ ನನ್ನ ಒಂದು ಈ ವೇಣುಗೋಪಾಲ ಸ್ವಾಮಿ ಕಲೆಯ ಒಂದು ಅನಾವರಣ ಆಯಿತು. ಆವಾಗ ಅಲ್ಲಿಗೆ ನಮ್ಮ ಹತ್ತಿರದ ಸಂಬಂಧಿ ಹಾಗೂ ನಮ್ಮ ಫ್ರೆಂಡ್ ಆದ ಶ್ರೀ ಪ್ರಮೋದ್ ಜಿ ಅವರು ಬಂದಿದ್ರು. ಅವರಲ್ಲಿ ನಂಗೆ ಚಿಕ್ಕ ವಯಸ್ಸಿಂದನೂ ಒಂಥರ ಆಸೆ ಇತ್ತು, ಅಯೋಧ್ಯೆಗೆ ಏನಾದರೂ ಮಾಡಿಕೊಡ್ಬೇಕು ಆ ಥರ ಟೆಂಪಲ್ಗೆ ಅಂತ. ಸೊ ಅದು ಅಲ್ಲಿ ಅನಾವರಣಗೊಂಡ ದಿವಸದಿಂದ ಶ್ರೀ ಬಾಲರಾಮ ನನಗೂ ತಂಜಾವೂರು ಶೈಲಿಯಲ್ಲಿ ಯಾಕೆ ನಾನು ಮಾಡಬಾರ್ದು ಅಂತ ಒಂದು ನನ್ನ ಮೈಂಡಲ್ಲಿ ಬರ್ತಾನೆ ಇತ್ತು. ಸೊ ಅವರಲ್ಲಿ ನನ್ನ ಈ ಒಂದು ನಿವೇದನೆಯನ್ನು ಹೇಳ್ಕೊಂಡಾಗ ಅವರು ಅಂದರು, ವೆಯ್ಟ್ ಮಾಡಿ, ನಾನು ಅಲ್ಲಿ ಟ್ರಸ್ಟ್ ಅವರ ಜೊತೆಗೆಲ್ಲ ಮಾತಾಡಿಬಿಟ್ಟು ನಾನು ನಿಮಗೆ ಒಂದು ವಾರದಲ್ಲಿ ಹೇಳ್ತೀನಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ. ಸೊ ಅವಾಗ ಅವರಂದರು ವಿತಿನ್ 1 ವೀಕ್ ಅಲ್ಲಿ ಟ್ರಸ್ಟ್ ಅವರ ಜೊತೆಗೆಲ್ಲ ಮಾತಾಡಿ ಗೋಪಾಲ್ಜಿ, ಚಂಪತ್ರಾಯ್ ಹಾಗೂ ನಮ್ಮ ಪೇಜಾವರ ಸ್ವಾಮಿಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಯವರಲ್ಲಿ ನನ್ನ ಒಂದು ಆಸೆಯನ್ನು ಅವರಿಗೆ ಹೇಳಿದಾಗ ಖಂಡಿತ ಮಾಡಲಿ ಅಂತ ವಿತಿನ್ 1 ವೀಕಲ್ಲಿ ಅವರಿಂದ ಲೆಟರ್ ಎಲ್ಲ ಬಂತು, ಮೀಟಿಂಗ್ ಎಲ್ಲ ಮಾಡಿ. ಆ ವಿಷಯ ಗೊತ್ತಾದ ತಕ್ಷಣ ನಿಜವಾಗ್ಲೂ ನಾನು ಅದೆಷ್ಟು ಖುಷಿ ಪಟ್ಟಿದ್ದೆ ಅಂದರೆ ನನ್ನ ಕಣ್ಣುಗಳಲ್ಲಿ ಒಂಥರ ಆನಂದ ಬಾಷ್ಪ. ಅಂಥ ಒಂದು ಅಯೋಧ್ಯ ನಗರಿಗೆ ನಾವು ಮಾಡೋ ಒಂದು ಕಲಾಕೃತಿ ಹೋಗುತ್ತಲ್ಲ, ಒಪ್ಪಿದಾರಲ್ಲ ಅಂತ ಬಹಳ ಸಂತೋಷ ಪಟ್ಟಿದೆ.
ಸೊ ಇದೆಲ್ಲ ಒಂದು ರಾಮನ ಅನುಗ್ರಹ ಅನ್ಕೊಳ್ತೀವಿ ಅಷ್ಟೇನೆ. ಇದ್ರಕ್ಕಿಂತ ಆ ರಾಮನ್ ಪ್ರೇರಣೆ ಆ ತರ ಇತ್ತು ಅನ್ಸುತ್ತೆ. ಸೊ ಅದ್ ಯಾವಾಗ ಎಸ್ ಅಂತ ಅಂದ್ರು ಅವತ್ತೇ ಸಂಜೆಗೆ ಹೋಗಿ ಬೋರ್ಡ್ ತಂದು ಬೋರ್ಡ್ ಎಲ್ಲ ರೆಡಿ ಮಾಡ್ಕೊಂಡು, ಸೊ ಅವತ್ತಿಂದ ಫೆಬ್ರವರಿ 15 ಇಂದ ಈ ನನ್ನ ಒಂದು ಜರ್ನಿಯನ್ನು ಶುರು ಮಾಡಿದೆ. ಸೊ ಆಲ್ಮೋಸ್ಟ್ 9 ತಿಂಗಳು ಈ ಬಾಲರಾಮನ್ನ ಮಾಡಕ್ಕೆ ನಾನು ತಗೊಂಡೆ. ಸೊ ಆಲ್ಮೋಸ್ಟ್ 2832 ಅವರ್ಸ್ ಆಯ್ತು ಈ ಜರ್ನಿ. ಸೊ ತುಂಬಾ ಚಾಲೆಂಜಿಂಗ್ ಇತ್ತು. ಒಂದೊಂದು ಪೋರ್ಷನ್ ಮಾಡ್ಬೇಕಾದ್ರು ಪ್ರತಿ ದಿವಸ ಇವತ್ತಿದ್ ಮಾಡ್ಬೇಕಲ್ವಾ, ಸೊ ನಾಳೆ ಮಾಡ್ಬೇಕಾದ್ರೆ ಇವತ್ತಿಗಿಂತ ನಾಳೆ ಇನ್ನ ತುಂಬಾ ಚೆನ್ನಾಗ್ ಮಾಡ್ಬೇಕು, ಚೆನ್ನಾಗ್ ಬರ್ಬೇಕು ಅಷ್ಟೇನೆ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು. ಆಲ್ಮೋಸ್ಟ್ ಡೈಲಿ ಒಂದು 14 to 16 ಅವರ್ಸ್ ಈ ಕೆಲ್ಸದಲ್ಲಿ ತೊಡಗ್ತಾ ಇದ್ದೆ. ಅದಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತವರು ನಮ್ಮ ಮನೆಯವರು ಡಾಕ್ಟರ್ ಫಣೀಶ್. ಅವರ ಈ ತರ ಒಂದು ಸಪೋರ್ಟ್ ಇಲ್ಲ ಅಂದಿದ್ರೆ ಖಂಡಿತ ನಾನು ಏನು ಮಾಡಕ್ ಸಾಧ್ಯನೇ ಆಗ್ತಾ ಇತ್ತಿಲ್ಲ. ಅವರು ಒಂದೊಂದು ಪ್ರತಿ ಹೆಜ್ಜೆನಲ್ಲೂ ನನ್ನ ಹಿಂದೆ ಇದ್ದು ನನ್ನ ಪ್ರೋತ್ಸಾಹ ಮಾಡಿ ನೀನ್ ಮಾಡ್ತೀಯಾ ಅಂತ ಒಂದು ಈ ತರ ಮಾತುಗಳನ್ನ ಹೇಳಿ ನನ್ನ ಹುರಿದುಂಬಿಸ್ತಾ ಇದ್ರು. ಸೊ ಅದೇ ನಂಗೊಂಥರ ಶಕ್ತಿ ತರ ಇತ್ತು ಮನೆಯಲ್ಲಿ. ಸೊ ಪ್ರತಿ ದಿವಸ ಈ ತರ ಮಾಡಿ ನಾನು ಆಲ್ಮೋಸ್ಟ್ 9 ತಿಂಗಳಿಗೆ ಈ ಕೆಲಸ ಮುಗಿಸ್ದೆ. ಅವಾಗ ಸುಮಾರು ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಈ ವಿಷಯ ನಮ್ಮ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳಿಗೆ ಗೊತ್ತಾಯ್ತು ಈ ತರ ಮಾಡಿದೀವಿ ಅಂತ. ಅವ್ರ ಒಂದು 2-3 ದಿವಸ ಮುಂಚೆ ಮೋದಿ ಅವ್ರ ಜೊತೆ ಅಲ್ಲಿ ಡೆಲ್ಲಿಯಲ್ಲಿದ್ರು. ಸೊ ಅವ್ರಿಗೆ ಈ ವಿಷಯ ಗೊತ್ತಾದಾಗ ಅವ್ರು ಅಂದ್ರಂತೆ, ಸೊ ನಾನಿಲ್ಲ, ನೀವು ನಂಗೆ ಮೊಬೈಲ್ ಏನೋ ತೋರಿಸ್ಬೇಡಿ, ನಾನು ಅವ್ರ ಮನೆಗೆ ಹೋಗಿ ಸುವರ್ಣ ಬಾಲರಾಮನ್ ನೋಡಿ ನಾನು ಅವ್ರನ್ನಲ್ಲೇ ಆಶೀರ್ವಾದ ಮಾಡಿ ಬರ್ತೀನಿ ಅಂತ. ಈ ಮಾತು ಕೇಳಿದಾಗ ನಿಜವಾಗ್ಲೂ ನಮ್ಗೆ ಇದೆಲ್ಲ ದೇವ್ರು ಮಾಡಿಸ್ಕೊಳ್ತಾ ಇರೋದು ಅಂತ ಅನ್ನಿಸ್ತು ಅಷ್ಟೇನೆ. ಅಂಥ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ನಮ್ಮ ಮನೆಗೆ ಬಂದರು. ರಾಮನ್ ನೋಡಿ ಅವ್ರ ನಿಜ ಅದು 1 ನಿಮಿಷ ಹಂಗೇನೆ ನಿಂತ್ಕೊಂಡ್ಬಿಟ್ರು. ಆ ರಾಮನ್ ನೋಡ್ತಾ ನೋಡ್ತಾ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ. ನಿಜ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಒಂದು ಸಂತೋಷ ಅವರಿಗೆ. ಅದನ್ನ ನೋಡ್ತಾನೆ ಅವರು ನಿಜವಾಗ್ಲೂ ಜಯಶ್ರೀ ಅವರೇ, ನೀವು ಕಲಿಯುಗದ ಅಭಿನವ ಕೌಸಲ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರು. ನಿಜ ಈ ಮಾತಿಗಿಂತ ನನ್ನ ಜೀವನದಲ್ಲಿ ನಾನು ಇನ್ನೇನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅಷ್ಟು ಸಂತೋಷದ ದಿವಸ ಆಯ್ತು ಅವತ್ತು. ಸ್ವಾಮಿಗಳು ಬಂದು ನಮ್ಮನ್ನ ಹರಿಸಿ ಆಶೀರ್ವಾದ ಮಾಡಿ ಹೋದವರು. ಸೊ ಇದೆಲ್ಲ ಹೇಳ್ಕೊಳಕ್ಕೆ ನಿಜವಾಗ್ಲೂ ಒಂಥರ ರೋಮಾಂಚನ ಆಗುತ್ತೆ. ಇದೆಲ್ಲ ಈ ತರ ಆಯ್ತಾ, 1 ವರ್ಷದಲ್ಲಿ ನಡೆದೋಯ್ತಲ್ಲ ಅಂತ. ಸೊ ಈ ಒಂದು ಬಾಲರಾಮನ್ನ ನೀವು ಪ್ರಾರಂಭ ಮಾಡಕ್ಕೂ ಮುಂಚೆ ಯಾವ ರೀತಿಯ ಒಂದು ಅಂದ್ರೆ ತಲೆಯಲ್ಲಿ ಒಂದು ನಿಮ್ಗೆ ಹಿಂಗೆ ಈ ರೀತಿಗೆ ಬರ್ಬೇಕು, ಬಿಕಾಸ್ ಅಷ್ಟು ದೊಡ್ಡ ಅದರ ಸೈಜ್ ಏನಿತ್ತು? ಕರೆಕ್ಟ್ ಆಗಿ ಆಕ್ಚುಲಿ ವಿಥೌಟ್ ಫ್ರೇಮ್ ವರ್ಕ್ 6x4 ಫೀಟ್ ಅಲ್ಲಿ ನಾನು ಪೂರ್ತಿ ರಾಮ, ದಶಾವತಾರ ಆರ್ಚ್ ಅಲ್ಲಿ ಹಾಗೂ ಕೆಳಗಡೆ ನವಗ್ರಹ ಇಷ್ಟನ್ನು ಮಾಡಕ್ಕೆ 6x4 ಫೀಟ್ ಅಲ್ಲಿ ಫುಲ್ ತುಂಬಿಸ್ದೆ. ಆಮೇಲೆ ಇದನ್ನ ನಾವು ವೆಲ್ಲೂರಿಂದ ವಿತ್ ಫ್ರೇಮ್ ಎಲ್ಲ ಆರ್ಡರ್ ಮಾಡಿ ಅಲ್ಲಿಂದ ತರಿಸಿ ಆಲ್ಮೋಸ್ಟ್ 10x7 ಫೀಟ್ ಆಯ್ತು ಟೋಟಲ್. ಅದರದ್ದು ಲೆಂತ್ ಇಡ್ತು ಎಲ್ಲ ಸೇರಿ. ಸಾಧಾರಣವಾಗಿ ನನ್ಗೂ ನೀವು ಹೇಳ್ದಂಗೆನೆ ಸ್ವಾಮೀಜಿ ಅವರು ಬಂದಾಗ ಮೂಕರಾಗ್ಬಿಟ್ರು ರಾಮನ್ನ ನೋಡಿ ಅಂತ ನನ್ಗೂ ಅದೇ ಅನುಭವ ಆಗಿದ್ದು. ಅಂದ್ರೆ ಸಾಧಾರಣವಾಗಿ ತಂಜಾವೂರ್ ಪೇಂಟಿಂಗ್ ಏನಿದೆ ಅದನ್ನ ನೋಡಿದಾಗ ನಾವು ಆಭರಣಗಳಿಗೆ ವಜ್ರ, ವೈಡೂರ್ಯ, ಚಿನ್ನದಿಂದ ಮಾಡಿರ್ತಾರೆ. ಸಾಧಾರಣವಾಗಿ ಪೇಂಟಿಂಗ್ ನಲ್ಲೂ ಮುಗಿಸಿರ್ತಾರೆ. ಆದ್ರೆ ಈ ರಾಮ ಪೂರ್ತಿ ಸ್ವರ್ಣದಿಂದ ಅಲಂಕೃತನಾಗಿದ್ದ. ಅದನ್ನ ನೋಡಿದ ತಕ್ಷಣ ಏನನ್ನ ನೋಡ್ತಿದೀವಿ ಅನ್ನೋದೇ ಒಂದು ನಮ್ಗೆ ಒಂಥರ ತಕ್ಷಣ ನೋಡಿದ ತಕ್ಷಣ ನಮ್ಗೆ ಅದು ಮನಸ್ಸಿಗೆ ಅದು ಹೆಂಗ್ ತಗೊಳೋದು ಇದನ್ನ ಅನ್ನೋ ಮಟ್ಟಕ್ಕೆ ಅದು ಸುಂದರವಾಗಿ ಬಂದಿತ್ತು. ಈ ಒಂದು ಪೂರ್ತಿಯಾಗಿ ಹಿಂಗ್ ಮಾಡ್ಬೇಕು ಅನ್ನೋದು ನೀವು ಮಾಡ್ತಾ ಮಾಡ್ತಾ ನಿಮ್ಗೆ ಐಡಿಯಾ ಬರ್ತಾ ಹೋಯ್ತಾ, ಅಥವಾ ಮೊದ್ಲಿಂದಾನೇ ನಿಮ್ಗೆ ನನ್ಗೆ ಒಂದ್ ರಾಮ ಹಿಂಗಿರ್ಬೇಕು ಅನ್ನೋ ಒಂದು ಮುಂಚೆನೆ ಒಂದ್ ಐಡಿಯಾ ಇತ್ತಾ ನಿಮ್ಗೆ? ಖಂಡಿತ. ಇದು ಯಾವಾಗ ನಮ್ಮ ಅಯೋಧ್ಯ ನಗರಿಯಲ್ಲಿ ಒಂದು ಪ್ರತಿಷ್ಠಾನ ಆಯ್ತು ಈ ಬಾಲರಾಮ, ಅಲ್ಲಿರೋ ಕಲ್ಲು ಶಿಲೆಯ ರಾಮನ್ ನೋಡ್ತಾ ಇದ್ರಾಗ ನಂಗೆ ಇದೇ ತರ ನಾನು ಒಂದ್ ತಂಜಾವೂರ್ ಶೈಲಿಯಲ್ಲಿ ಮಾಡಿದಾಗ ಬರಬೇಕು ಅಂತ ಒಂದ್ ನನ್ ಮನ್ಸಲ್ಲಿತ್ತು. ಸೊ ಅವ್ರ ಅಲ್ಲಿ ಟೆಂಪಲ್ ಟ್ರಸ್ಟ್ ಅವರು ಅಂದ್ರು,
ಇದು ಬಾಲರಾಮಂದೇ ಟೆಂಪಲ್ ಆದ್ರಿಂದ ನೀವು ಬಾಲರಾಮನ್ನೇ ಮಾಡಿ, ಬೇರೆ ಏನೋ ಬೇಡ ಅಂತಾನು ಹೇಳಿದ್ರು. ಸೊ ನಾನು ಅದಕ್ಕೆ ಅದನ್ನೇ ಥೀಮ್ ಆಗಿ ಇಟ್ಕೊಂಡು ಆಲ್ಮೋಸ್ಟ್ ಅದೇ ತರ ಮುಖ ಬರೋ ತರ, ಹಾಗೆ ದಶಾವತಾರ ಎಲ್ಲ ಅದರಲ್ಲೇ ತೋರಿಸಿ, ನವಗ್ರಹ ಎಲ್ಲ. ಅದು ಹೇಗಂದ್ರೆ ನಾನು ಅದು ಇದ್ದಿದ್ದೇ ತುಂಬಾ ಚಿಕ್ಕ ಜಾಗ, 2x4 ಇಂಚಲ್ಲಿ 2 ಇಂಚ್ by 4 ಇಂಚಲ್ಲಿ ನಾನು ದಶಾವತಾರ ಎಲ್ಲ ಕೂರಿಸ್ಬೇಕಿತ್ತು. ಅದರಲ್ಲಿ ಚಿಕ್ಕದಾಗಿ ಮಾಡಿ ಇಂಟ್ರಿಗೇಟ್ ವರ್ಕ್ ಎಲ್ಲ ಮಾಡಿ, ನನ್ನ ನವಗ್ರಹಕ್ಕೆ ಸಿಕ್ಕಿದ ಜಾಗನೂ ಅಷ್ಟೇ ಇತ್ತು, 3x4 ಇಂಚ್. ಸೊ ಅಷ್ಟರಲ್ಲಿ ನಾನು ಮಾಡಕ್ಕೆ ತುಂಬಾನೇ ಚಾಲೆಂಜಿಂಗ್ ಇತ್ತು. ಸೊ ಒಂದ್ ದಿವಸ ಒಂದು 5-6 ದಿವಸ ಅದನ್ನ ಆ ವರ್ಕ್ ಮಾಡಿದ್ಮೇಲೆ ಏನೋ ಒಂದು ಸಮಾಧಾನ ಆಗೋ ಒಂದು ಲೆವೆಲ್ಗೆ ಬಂತು. ಸೊ ಅದರಿಂದ ಮುಂದಕ್ಕೆ ಗೋಲ್ಡ್ ವರ್ಕ್ ಎಲ್ಲ ಮಾಡ್ತಾ ಸೊ ನಮ್ದು ಬಜೆಟ್ ಮುಂಚೆ ಅಷ್ಟಿತ್ತಿಲ್ಲ. ಸೊ ಇಂಥ ಅಯೋಧ್ಯ ನಗರಿಗೆ ಈ ನಮ್ಮ ಬಾಲರಾಮ ಸೇರ್ತಾ ಇದಾರಲ್ಲ ಅನ್ನೋ ಒಂದು ಜೋಶು, ಸಂತೋಷ, ಈ ತರ ಅನ್ಕೊಂಡು ನಾವು ಒರಿಜಿನಲ್ ಸ್ಟೋನ್ಸು, ಎಮರಾಲ್ಡ್, ರೂಬಿ, ಡೈಮಂಡ್, ಮುತ್ತು, ಹವಳ ಇದನ್ನೇ ಹಾಕಿ ನಮ್ಮ ಜೀವನ ಒಂದು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯಲ್ಲಿ ಎಲ್ಲ ಡಿಸೈಡ್ ಮಾಡಿ, ಡಾಕ್ಟ್ರು ಅದಕ್ಕೆ ಸಪೋರ್ಟ್ ಮಾಡಿದ್ರು. ಸೊ ಆ ಥರ ಡಿಸೈಡ್ ಮಾಡಿ ನಾವು ಅದಕ್ಕೆ ಎಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ವಿ. ಆ ಥರ ಎಲ್ಲ ಒರಿಜಿನಲ್ ಸ್ಟೋನ್ಸ್ ಹಾಕಿ ಮಾಡಿಕೊಟ್ಟಿದ್ದಾಯಿತು. ನನ್ಗೆ ಇನ್ನೊಂದು ಪ್ರಶ್ನೆ, ಇಲ್ಲಿ ಸಾಧಾರಣವಾಗಿ ಯಾವುದೇ ಒಂದು ಕಲೆನ ನಾವು ಅದನ್ನ ನಮ್ಮ ಕೈಯಲ್ಲಿ ಹಿಡ್ಕೊಂಡಾಗ, ಅದನ್ನ ಮಾಡುವಾಗ ಅದ್ರ ಜೊತೆ ಒಂದು ಸಂಬಂಧ ಬೆಳೆದು ಬಿಟ್ಟಿರತ್ತೆ. ಖಂಡಿತ. ಆ ಸಂಬಂಧ ನಿಮ್ಗೆ ಹೆಂಗಿತ್ತು? ದಿನ ಅದಕ್ಕೆ ಒಂದು ಆಕೃತಿ ಕೊಟ್ಟು ಅದ ರಾಮನ ಒಂದು ರೂಪ ತಗೊಳ್ಳುವಾಗ, ದಿನ ನೀವು ಮಾಡುವಾಗ ಅದ್ರ ಜೊತೆ ಇದ್ದಿದ್ ಒಂದ್ ಸಂಭಾಷಣೆ ಆಗಿರ್ಬೋದು, ಅಥವಾ ನೀವು ಅದ್ರ ಜೊತೆ ಕೂತು ಕಾಲ ಕಳಿತಿದ್ದಾಗಿರ್ಬೋದು, ಆ ಒಂದು ಮನಸ್ಸಲ್ಲಿ ನಿಮ್ಗೆ ಏನೇನು ಭಾವನೆಗಳು ಓಡಾಡ್ತಾ ಇತ್ತು? ಖಂಡಿತ. ಹೇಗೆ ಅಂದ್ರೆ ನಾವು ಅದು 9 ತಿಂಗಳು ಒಂಥರ ನನ್ನ ಜೊತೆಗೆ ಇದ್ದ ರಾಮ ಪ್ರತಿ ದಿವಸ ಎದ್ದ ತಕ್ಷಣ ಒಂದು ನೇಮ ನಿಷ್ಠೆಯಿಂದ ಒಂದು ಪೂಜೆ ಎಲ್ಲ ಮಾಡಿ ದೇವರಿಗೆ ನನ್ನ ಕೆಲಸ ಮಾಡಕ್ ಶುರು ಮಾಡ್ತಾ ಇದ್ದೆ. ಏನೋ ಒಂದು ಮಗು ಥರಾನೇ ನನ್ನ ಜೊತೆಗೆ ಬೆಳೆದಿದ್ದು ರಾಮ ಅನ್ಸುತ್ತೆ. ಪ್ರತಿ ದಿವಸ ಎದ್ದ ತಕ್ಷಣ ಬಂದು ನೋಡಿದ ಹೊರತು ಬೇರೆ ಕೆಲ್ಸಕ್ಕೆ ಹೋಗ್ತಾ ಇತ್ತಿಲ್ಲ. ಆ ಥರ ರಾಮ ನನ್ನ ಜೊತೆ 9 ತಿಂಗಳಿದ್ದು, ನೆಕ್ಸ್ಟ್ ಇಲ್ಲ ಅಂದಾಗ ಆಲ್ಮೋಸ್ಟ್ 1 ತಿಂಗಳು ಮನೆಯಲ್ಲಿ ಇರಕ್ಕೆ ಆಗ್ತಾ ಇತ್ತಿಲ್ಲ. ಪ್ರತಿ ದಿವಸ ರಾಮನ್ ನೋಡ್ದೇನೆ ಏನಪ್ಪಾ ದಿವಸ ಅಲ್ಲೇ ಹೋಗಿ ಬಂದ್ಬಿಡೋಣ ಅನ್ನಿಸ್ತಾ ಇತ್ತು ಅಯೋಧ್ಯೆಗೆ. ಆ ಥರ ಒಂದು ಅವಿನಾಭಾವ ಸಂಬಂಧ ಬೆಳೆದಿತ್ತು ನಮ್ಗೆ ರಾಮಂಗೆ ಜೊತೆನಲ್ಲಿ. ಸೊ ಅದ್ ನೋಡ್ತಾ ಇನ್ನ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ನನ್ ಮನ್ಸಲ್ಲಿ ಬರ್ತಾ ಐತೆ ಹೊರತು ಇನ್ನೇನಿಲ್ಲ. ಸೊ ಇದೆಲ್ಲ ಒಂದು ರಾಮನ ಕೃಪೆಯಿಂದ ಆಗಿದೆ ಅಂತ ಅನ್ಕೊಳ್ತೀನಿ ಅಷ್ಟೇನೆ. ಹೌದು, ನಿಜವಾಗ್ಲೂ ಅಲ್ಲಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಮೂರ್ತಿ ರಾಮ ತನ್ನನ್ನ ತಾನು ಪರಿಚಯಿಸ್ಕೊಂಡಂಗೆ, ಇಲ್ಲಿ ನಮ್ಮ ಬೆಂಗಳೂರಿಂದ ಜಯಶ್ರೀ ಅವರ ಕೈಯಲ್ಲಿ ಈ ಒಂದು ಸ್ವರ್ಣ ದಿಂದ ಅಲಂಕೃತರಾಗಿರುವಂತಹ ಬಾಲರಾಮ ಮತ್ತೆ ಅಯೋಧ್ಯೆಯನ್ನ ಸೇರಿದಾನೆ. ನಿಜವಾಗ್ಲೂ ಅವ್ರು ಹೇಳ್ದಂಗೆ 9 ತಿಂಗಳು ಒಬ್ಬ ತಾಯಿ ತನ್ನ ಹೊಟ್ಟೆಯಲ್ಲಿ ಮಗುವನ್ನ ಇಟ್ಕೊಂಡು ಬೆಳೆಸಿ ಹೆತ್ತು ಅದನ್ನ ಜಗತ್ತಿಗೆ ಹೆಂಗೆ ಅರ್ಪಣೆ ಮಾಡ್ತಾಳೋ, ಹೊರಗ್ ತಗೊಂಡ್ ಬರ್ತಾಳೋ, ಹಾಗೆ ಇವರು 9 ತಿಂಗಳು ರಾಮನ ಕೆಲಸವನ್ನ ಮಾಡಿ. ಅದು ಇವಾಗ ಹೇಗೆ ಅಂದ್ರೆ ಇಲ್ಲಿ ಮನೆಯಲ್ಲಿ ಇಟ್ಕೊಂಡಿದ್ದಕ್ಕಿಂತ ಜಾಸ್ತಿ ಅಲ್ಲಿ ಬಂದು ಲಕ್ಷಾಂತರ ಜನರು ಬೇರೆ ವಿದೇಶಗಳಿಂದ ಬಂದು ನೋಡಿ ಅದನ್ನ ಆನಂದಿಸಿ ನಮ್ಮನ್ನ ಹರಸ್ತಾರಲ್ಲ, ಆ ಒಂದು ಸಂತೋಷದ ಮುಂದೆ ಇನ್ನೇನಿಲ್ಲ ಅಂತ ನನ್ನ ಭಾವನೆ. ಸೊ ಆ ತರ ರಾಮಂದು ಕೆಲಸ ನಡೀತಿತ್ತು ಅಷ್ಟೇ. ಈಗ ನಾವು ಇಷ್ಟು ಹೊತ್ತು ಬಾಲರಾಮರ ಬಗ್ಗೆ ಮಾತಾಡ್ತಾ ಇದ್ವಿ, ಅದು ತಂಜಾವೂರ್ ಶೈಲಿಯಲ್ಲಿ ಇತ್ತು ಅಂತ ಇದ್ರ ಬಗ್ಗೆ ಎಲ್ಲ ಹೇಳಿದ್ವಿ. ಆದ್ರೆ ಅದನ್ನ ಮಾಡೋ ಒಂದು ವಿಧಾನ ಏನು ಅನ್ನೋದನ್ನ ಜಯಶ್ರೀ ಅವ್ರ ಹತ್ರ ತಿಳ್ಕೊಳ್ಳೋಣ. ಜಯಶ್ರೀ, ಅದು ಒಂದು ಪ್ರೋಸೆಸ್ ಇರುತ್ತೆ ಅಲ್ಲ? ಖಂಡಿತ. ಸೊ ಅದನ್ನ ನೀವು ಹೆಂಗೆ? ಈ ಬಾಲರಾಮಂದು ಒಂದು ಮಾಡಿ ಅಂತ ಅಲ್ಲಿಂದ ಅಯೋಧ್ಯ ಟೆಂಪಲ್ ಟ್ರಸ್ಟ್ ಇಂದ ಒಂದು ಲೆಟರ್ ಬಂದ್ಮೇಲೆ ನಾನು ಈ ಪ್ರೊಸೆಸ್ ಶುರು ಮಾಡಿದೆ. ಇದು ಹೇಗೆ ಅಂದ್ರೆ, ನಾವು ಪ್ಲೇವುಡ್ ಶೀಟ್ ತಂದು, ವಾಟರ್ ಪ್ರೂಫ್ ಪ್ಲೇವುಡ್ ಶೀಟ್ ತಂದು ಅದನ್ನ ರೆಡಿ ಮಾಡಕ್ಕೆ ಒಂದು 10 days ಬೇಕಾಗುತ್ತೆ.
ಅದಕ್ಕೊಂದು ಮಲ್ ಕ್ಲಾತ್ ಹಾಕಿ ಫೆವಿಕಾಲ್ ಅಲ್ಲಿ ಸ್ಟಿಕ್ ಮಾಡಿ ಒಂದ್ 2-3 ಲೇಯರು. ನಂತರ ಅದೆಲ್ಲ ಡ್ರೈ ಆದ್ಮೇಲೆ ಅದ್ರ ಮೇಲೆ ಚಾಕ್ ಪೌಡ್ರು ಮತ್ತೆ ಫೆವಿಕಾಲ್ನ ಒಂದು 4-5 ಲೇಯರ್ ಮಾಡ್ಕೋಬೇಕು ಬೋರ್ಡ್ ರೆಡಿ ಮಾಡಕ್ಕೇನೆ. ಸೊ ಅದು ಮಾಡ್ಕೊಂಡಾಗ ಅದು ಫುಲ್ ಡ್ರೈ ಆಗಕ್ಕೆ ಬಿಟ್ಟ ಮೇಲೆ ಅದನ್ನ ನಾವು ಇದು ಕವಡೆ ಬರುತ್ತಲ್ಲ, ಕವಡೆ ಮತ್ತೆ ಶಂಖ, ಅದರಿಂದ ನೀಟಾಗಿ ಉಜ್ಜಬೇಕು ಅದನ್ನ, ಬೋರ್ಡ್ನ ಫುಲ್ ನೈಸ್ ಆಗಿ ಮಾಡ್ಕೊಂಡು ನಂತರ ಅದ್ರ ಮೇಲೆ ನಾವು ಯಾವ ಮೂರ್ತಿ ಮಾಡ್ತೀವೋ ಅದನ್ನ ಡ್ರಾ ಮಾಡ್ಕೋಬೇಕು. ನಾನು ಅದೇ ತರ ತಂದು ಅದೆಲ್ಲ ಬೋರ್ಡ್ ಎಲ್ಲ ರೆಡಿ ಮಾಡಿ ಆಲ್ಮೋಸ್ಟ್ 10 days ಆಯ್ತು. ನಂತರ ರಾಮನ್ನ ಪಿಕ್ಚರ್ ಬರ್ಕೊಂಡು ದಶಾವತಾರ ಹಾಗೂ ನವಗ್ರಹ ಇದೆಲ್ಲ ಡ್ರಾ ಮಾಡಿಕೊಂಡು ಒಂದೊಂದಾಗಿ ಮಾಡ್ತಾ ಬಂದೆ. ಇದು 3D ಎಂಬೋಸಿಂಗ್ ಆದ್ರಿಂದ ಅದ್ರ ಒಳಗೆ ನಾವು ತುಂಬ ಬರೀ ಕ್ಲೇ ವರ್ಕ್ ಮಾಡಿದರೆ ತುಂಬ ಹೆವಿ ಆಗ್ತಾ ಇತ್ತು ಅಂತ ಆಲ್ಮೋಸ್ಟ್ 3 ಇಂದ 4 ಇಂಚ್ ದಪ್ಪ ಬರೋ ಥರ ಇದು ಥರ್ಮೋಕಾಲ್ ಶೀಟ್ ಹಾಕೊಂಡು ಅದನ್ನ ಎಂಬೋಸ್ ಮಾಡಿಕೊಂಡು ರಾಮನ್ ಮುಖ, ಇದು ಕೈ, ಬಾಣ, ಬಿಲ್ಲು ಎಲ್ಲ, ಸೊ ಅದೆಲ್ಲ ಸ್ಟಿಕ್ ಮಾಡಿಕೊಂಡು ಕಟ್ ಮಾಡಿ ಥರ್ಮೋಕಾಲಲ್ಲಿ ಆ ಥರ ಮಾಡಿದ್ದು. ಆಮೇಲೆ ಅದ್ರ ಮೇಲೆ ಕ್ಲೇ ವರ್ಕ್ ಒಂದು ಲೇಯರ್ ಕೂರಿಸ್ಬೇಕು ನಾವು. ಆ ಕ್ಲೇ ವರ್ಕಲ್ಲಿ ಈ ಡಿಸೈನ್ಸು, ಹಾರ, ಸೊಂಟದ ಪಟ್ಟಿ, ಬಿಲ್ಲು, ಬಾಣ ಅದೆಲ್ಲ ಮಾಡಿಕೊಂಡು ನೀಟಾಗಿ ಅದೆಲ್ಲ ಆರ್ನಮೆಂಟ್ಸ್ ಎಲ್ಲ ಕೂರಿಸೋ ಥರ ನಾವು ಗ್ರೂ ಮಾಡ್ಕೋಬೇಕು. ಅದಕ್ಕೆ ಎಲ್ಲೆಲ್ಲಿ ಏನೇ ಕೂರಿಸಿವಿ ಅದೆಲ್ಲ ಮುಂಚೆನೇ ಒಂದು ಸ್ವಲ್ಪ ಥಿಂಕ್ ಮಾಡಿ ಯಾವ ಜಾಗಕ್ಕೇನು, ಎಲ್ಲಿ ರೂಬಿ ಹಾಕಬೇಕು, ಎಲ್ಲಿ ಎಮರಾಲ್ಡು, ಡೈಮಂಡ್ ಎಲ್ಲಿ ಕೂರಿಸ್ತೀವಿ ಅಂತ ಒಂದು ಸ್ವಲ್ಪ ಆ ಜಾಗಕ್ಕೆಲ್ಲ ಗ್ರೂ ಮಾಡಿಕೊಂಡು ಅದೇ ಥರ ನಾವು ಕ್ಲೇ ವರ್ಕ್ ಮಾಡ್ಕೊಂಡು ಬರಬೇಕು. ಸೊ ಇದೆಲ್ಲ ಅಂದರೆ ಒಂದು ಕಾಕತಾಳಿ ಥರ ಎಲ್ಲ ಅದಕ್ಕೆ ಸೇರಿದ್ದು. ಒಂದು ನವರತ್ನ ಸೇರ್ತು, ನವಗ್ರಹಗಳು ಆಯಿತು, ಆಮೇಲೆ ನವಮಾಸ ಅದ ರಾಮ ಮುಗ್ಸಕ್ಕೆ, ಹಾಗೂ ಇದೆಲ್ಲ ಸ್ಟಿಕ್ ಮಾಡೋಕ್ಕೆ ಇದಕ್ಕೆ ಡಾಕ್ಟ್ರು ನಟ್ ಅಂಡ್ ಬೋಲ್ಟ್ ಅದೆಲ್ಲ ಫಿಕ್ಸ್ ಮಾಡಬೇಕಿತ್ತು. ಕೈ ಇದೆಲ್ಲ ಅಂದರೆ 1000 ವರ್ಷ ಅಯೋಧ್ಯ ನಗರಿಯಲ್ಲಿ ಇರೋವಂಥ ಒಂದು ಸುವರ್ಣ ಬಾಲರಾಮ ಅಲ್ವಾ. ಸೊ ಹಾಗಾಗಿ ಅದನ್ನ ನಟ್ಟು ಬೋಲ್ಟಿಂದ ಅದು ಎಲ್ಲ 9 ಸೇರ್ತು ಅದಕ್ಕೆ ಹಾಕಿದಾಗ. ಸೊ ಹಾಗಾಗಿ ಅದನ್ನ ಫಿಕ್ಸ್ ಮಾಡಿ ಶ್ರೀ ಬಾಲರಾಮನನ್ನ ಆ ಬೋರ್ಡ್ ಮೇಲೆ ಮಾಡಿದ್ದಾಯ್ತು. ಆಲ್ಮೋಸ್ಟ್ ಇದಕ್ಕೆ ಒಂದು 2832 hours ನಾನು ತಗೊಂಡೆ ಈ ಒಂದು ಕೆಲಸ ಮಾಡಿ ಮುಗ್ಸಕ್ಕೆ. ಪ್ರತಿ ದಿವಸನೂ ಒಂಥರ ನನಗೆ ಹಬ್ಬ, ಇವತ್ತು ಈ ಕೆಲಸ ಮುಗ್ದಿದೆ, ಇದಕ್ಕಿಂತನೂ ನಾಳೆ ಇನ್ನ ತುಂಬಾ ಚೆನ್ನಾಗಿ ಮಾಡಬೇಕು ಈ ಕೆಲಸನ ಅಂತ. ಇದಕ್ಕೆಲ್ಲ ನನ್ನ ಮನೆಯವ್ರದ್ದು ಪ್ರೋತ್ಸಾಹ ಅಷ್ಟೆಲ್ಲ ಇದ್ದಿದ್ರಿಂದ ನಾನು ಆ ಸುವರ್ಣ ಬಾಲರಾಮನ್ ಮಾಡಕ್ಕಾಯ್ತು, 9 ತಿಂಗಳಲ್ಲಿ ಮುಗ್ಸಕ್ಕಾಯ್ತು. ಇಲ್ಲ ಅಂದಿದ್ರೆ ಇದು 1.5 ವರ್ಷ ಆಗಿದ್ರು ಮುಗಿತಾ ಇತ್ತಿಲ್ಲ. ನಾನು ಪ್ರತಿ ದಿವಸ ಒಂದು 14 ರಿಂದ 16 ಗಂಟೆ ಕೆಲಸ ಮಾಡ್ತಾ ಇದ್ದಿದ್ರಿಂದ 9 ತಿಂಗಳಲ್ಲಿ ಮುಗ್ದಿದೆ. ಇದು ಇಷ್ಟು ದೊಡ್ಡದಾಗಿ ಆಗಿದ್ದಂತಹ 10 ಅಡಿ ಇತ್ತು ಅಂತ ಹೇಳಿದ್ರಿ. ಅದನ್ನ ಬೆಂಗಳೂರಿಂದ ಅಯೋಧ್ಯೆಗೆ ತಲುಪಿಸಿದ್ ಹೇಗೆ? ಅದಂತೂ ಒಂದು ದೊಡ್ಡ ಪ್ರೊಸೀಜರ್ ಅಪ್ಪ. ನಾವು ಇಂಡಿಯಾ ಪೋಸ್ಟ್ ಅವರನ್ನ ಕೇಳಿದಾಗ ಈ ತರ ನಮ್ದು ಒಂದು ಆರ್ಟ್ ಪೀಸ್ ಇದೆ, ನಮ್ಮ ಅಯೋಧ್ಯೆಗೆ ತಲುಪಿಸ್ಬೇಕು ಅಂದಾಗ ಅವರು ತುಂಬಾ ಖುಷಿಯಿಂದಾನೇ ಒಪ್ಕೊಂಡ್ರು. ಇಂಥ ಒಂದು ನಮಗೂ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಮೇಡಮ್ ಇಂಡಿಯಾ ಪೋಸ್ಟ್ಗೆ, ನಾವೇ ಎಲ್ಲ ಅದೆಲ್ಲ ತಗೊಂಡು ಹೋಗಿ ನೀಟಾಗಿ ಕೊಡ್ತೀವಿ ಅಂತ ಎಲ್ಲ. ಆಲ್ಮೋಸ್ಟ್ ನಾವು ಅದನ್ನ ಒಂದು 2 days ಅದು ಪ್ಯಾಕಿಂಗ್ ಎಲ್ಲ ಆಯ್ತು. ಕೆಳಗಡೆ ನಮ್ಮ ಸೆಲ್ಲಾರಲ್ಲಿ ಇಟ್ಟು ಅದಕ್ಕೆ ಕ್ರೇನ್ ಎಲ್ಲ ತರಿಸಿ ಒಂದು ದೊಡ್ಡ ಟ್ರಕ್ಕಲ್ಲಿ ಅದನ್ನ ಸಾಗಿಸಿದ್ದಾಯ್ತು. ಅದು ಟ್ರಕ್ ಹೋಗೋದಕ್ಕೆ ಒಂದು 4 ದಿವಸ ತಗೊಂಡಿದ್ದಾರೆ. ಸೊ ಹಾಗಾಗಿ ಅವರು ಸೇಫ್ ಆಗಿ ಅಲ್ಲಿ ರೀಚ್ ಮಾಡಿಸಿ ಇವತ್ತು ಅಲ್ಲಿ ಒಂದು ಅಂಥ ಅಯೋಧ್ಯ ನಗರಿಯಲ್ಲಿ ಇತಿಹಾಸ ಸೃಷ್ಟಿಸಿದ ನಮ್ಮ ಅಯೋಧ್ಯೆಯಲ್ಲಿ ಒಂದು ತುಂಬಾ ಪ್ರತಿಷ್ಠಿತ ಜಾಗದಲ್ಲೇ ಇಟ್ಟಿದ್ದಾರೆ ಅಂತ ಹೇಳಕ್ ತುಂಬಾ ಸಂತೋಷ ಆಗುತ್ತೆ. ಸೊ ಹೋದ ತಕ್ಷಣನೇ ನಾವು ಅಲ್ಲಿ ಶ್ರೀ ಸುವರ್ಣ ಬಾಲರಾಮನ್ ನೋಡ್ತೀವಿ. ಆಮೇಲೆ ಮೇನ್ ಬಾಲರಾಮನ್ ನೋಡಕ್ಕೆ, ಯಾಕೆ ಅಂದ್ರೆ ಅಲ್ಲಿ ತುಳಸಿದಾಸ್ ಸ್ಟ್ಯಾಚು ಅಂತ ಇದೆ, ಅದ್ರ ಪಕ್ಕನೇ ಇದನ್ನ ಇಟ್ಟಿದ್ದಾರೆ. ಸೊ ಯಾರು ಬೇಕಾದ್ರೂ ಎನಿ ಟೈಮ್ ಹೋಗಿ ನೋಡಬಹುದು. ಇವಾಗ ಸುಮಾರು ಜನ ನಮ್ಮ ಮನೆಗೆ ಬಂದವರೆಲ್ಲ ಅಲ್ಲ ಹೋಗಿದ್ದಾರೆ, ಕೆಲವರೆಲ್ಲ ಅವರೆಲ್ಲ ಫೋಟೋ ತಗೊಂಡು ಕಳಿಸ್ತಾ ಇದ್ದಾರೆ, ಮೇಡಮ್ ಇವತ್ತು ಬಂದಿದೀವಿ ನೋಡಕ್ಕೆ ಇಲ್ಲಿ ಅಂತ. ಅದೆಲ್ಲ ನೋಡಿದಾಗ ಒಂದು ನಾನು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಇದೆ.
ಸೊ ಈ ಸುವರ್ಣ ಬಾಲರಾಮನ್ನ ಪಾದಗಳನ್ನ ಡಾಕ್ಟರ್ ಮಾಡಿದ್ದು ಅಂತ ಹೇಳಕ್ ನಂಗೆ ಇನ್ನ ತುಂಬಾ ಖುಷಿ ಆಗುತ್ತೆ. ಸೊ ಅವರು ಆರ್ಥೋಪೆಡಿಕ್ ಸರ್ಜನ್. ಸೊ ನನ್ನ ಈ ಒಂದು ಡೇ ಒನ್ನಿಂದ ಹಿಡಿದು ಮುಗಿಯೋ ತನಕನೂ ನಂಗೆ ತುಂಬಾನೇ ಪ್ರೋತ್ಸಾಹ ಕೊಟ್ಟು ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂತ ಹೇಳಕ್ಕೆ ತುಂಬಾ ಸಂತೋಷ ಆಗುತ್ತೆ. ಆ ಮುಖಕ್ಕಿಂತಾನು ಪಾದಗಳು ಇನ್ನ ತುಂಬಾ ಚೆನ್ನಾಗಿ ಬಂದಿದ್ದು ಅಂತ ಹೇಳಕ್ಕೆ ಖುಷಿ ಆಗುತ್ತೆ. ಆತರ ಈ ಬಾಲರಾಮ ಎಲ್ಲವೂ ಚೆನ್ನಾಗಿ ಬಂದಿದೆ. ಜಯಶ್ರೀ ಅವರ ಅದು ದೊಡ್ಡ ಗುಣ ಹೇಳ್ತಾ ಇದಾರೆ. ಖಂಡಿತವಾಗಿ ನಾವು ಡಾಕ್ಟರ್ ಪಣೀಶ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಬೇಕು. ಯಾಕೆಂತಂದ್ರೆ ಇಂತ ಒಂದು ಮೂರ್ತಿನ ಮಾಡೋದಿಕ್ಕೆ ಜಯಶ್ರೀ ಅವ್ರಿಗೆ ಪ್ರೋತ್ಸಾಹ ಕೊಡೋದಲ್ದೆ ಅದಕ್ಕೆ ಬಹಳಷ್ಟು ಖರ್ಚಾಗಿದೆ. ಆ ಖರ್ಚು ವೆಚ್ಚಗಳನ್ನ ಅವರು ನೋಡ್ಕೊಂಡಿದ್ದಾರೆ. ಈಗಾಗ್ಲೇ ಜಯಶ್ರೀ ಅವ್ರು ಹೇಳ್ದಂಗೆ ಈ ಒಂದು ಇಂತಹ ಅವಕಾಶ ಸಿಗೋದೇ ನಮ್ಗೆ ಕಡಿಮೆ. ಅಂತದ್ರಲ್ಲಿ ಈ ಅವಕಾಶ ಅವರ ಅಲ್ಲಿ ಇದ್ದಂತಹ ಕನಸು ನನಸಾಗಕ್ಕೆ ಹೊರಟಾಗ ಅವರ ದುಡ್ಡಿನ ಮುಖ ನೋಡ್ದಿರಾ ತಮ್ಮ ಕೈಲಾಗಿದ್ದಷ್ಟನ್ನು ಮನಪೂರ್ತಿಯಾಗಿ ಅವರು ಇದಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಯಾರು ಈ ತರ ಕೆಲ್ಸಗಳನ್ನ ಮಾಡೋರು ತುಂಬಾ ಬೆರಳೆಣಿಕೆಯಷ್ಟು ಜನ ಇರ್ಬೋದು ಅಷ್ಟೇನೆ. ಅದಕ್ಕೆ ಇವತ್ತು ಈ ಸ್ಫೂರ್ತಿಯಾಗಿ ಬಂದಿದ್ದೀರಾ ಜಯಶ್ರೀ. ನಿಜವಾಗ್ಲೂ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ. ಈ ರಾಮ ಅಯೋಧ್ಯೆಯನ್ನ ತಲುಪಾದ್ಮೇಲೆ ಅಲ್ಲಿ ಒಂದು ಪ್ರತಿಷ್ಠೆ ಮಾಡುವಾಗ ನೀವು ಅಲ್ಲಿ ಹೋಗಿದ್ರಿ. ಆ ಕಾರ್ಯಕ್ರಮ ಹೆಂಗಾಯ್ತು? ಖಂಡಿತ. ನಾವು ಶ್ರೀರಾಮನನ್ನು ಬೀಳ್ಕೊಡುವಾಗ ಡಿಸೆಂಬರ್ 17ಗೆ ಇಲ್ಲಿ ಟ್ರಕ್ ಎಲ್ಲ ಅರೇಂಜ್ ಮಾಡಿದ್ವಿ. ಸೊ ಕ್ರೇನ್ ಎಲ್ಲ ಬಂದು ತುಂಬಿಸ್ಕೊಂಡು ರಾಮನ್ನ ಶುರು ಮಾಡಿದ್ರು. ಸೊ 17ನೇ ತಾರೀಕು ಬಿಟ್ಟಿದ್ದು, ಆಲ್ಮೋಸ್ಟ್ 22ನೇ ತಾರೀಕು ಅಯೋಧ್ಯ ನಗರಕ್ಕೆ ಹೋಗಿ ಸೇರಿದೆ ಅದು. ಆಮೇಲೆ ಅವರು ಅದನ್ನ ನೋಡಿದ ತಕ್ಷಣ ಅಲ್ಲೆಲ್ಲ ತುಂಬಾ ಅಲ್ಲಿ ಟ್ರಸ್ಟ್ ಅವರೆಲ್ಲ ಅವರಿಗೆ ಆ ಥರ ಇಮ್ಯಾಜಿನೇಷನ್ ಇತ್ತಿಲ್ಲ ಅನ್ಸುತ್ತೆ, ಈ ಥರ ರಾಮ 3D ನಲ್ಲಿ ಬರುತ್ತೆ ಅಂತ. ನೋಡಿದ ತಕ್ಷಣ ಬಹಳ ಸಂತೋಷ ಪಟ್ಟಿದ್ದಾರೆ ಅವರೆಲ್ಲ. ಸೊ ಅವರು ಡಿಸೈಡ್ ಮಾಡ್ದಂಗೆ ಸೊ ಜನ ಎಲ್ಲ ಬಂದಾಗ ಆ ಎಂಟ್ರೆನ್ಸಲ್ಲೇ ಇಟ್ಬಿಡೋಣ. ಯಾಕೆಂದ್ರೆ ಅದರಿಂದ ಮುಂದಕ್ಕೆ ನಾವು ತೊಗೊಂಡು ಹೋದಾಗ ನಮ್ಮ ಮೊಬೈಲು ಎಲ್ಲದನ್ನು ಅಲ್ಲಿ ಲಾಕರಲ್ಲಿ ಇಟ್ಟು ಹೋಗಬೇಕು. ಅವಾಗ ಫೋಟೋ ಎಲ್ಲ ತೊಗೊಳಕ್ಕಾಗಲ್ಲ ಅನ್ನೋ ಒಂದು ಹಿತದೃಷ್ಟಿಯಿಂದ ಅವರು ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ. ಅದು ತುಳಸಿದಾಸ್ ಸ್ಟ್ಯಾಚು ಪಕ್ಕನೇ. ಸೊ ಎಲ್ಲ ಹೋದಾಗ ಅದ್ರ ಹತ್ರ ನಿಂತ್ಕೊಂಡು ಫೋಟೋ ತೆಕ್ಕೊಂಡು ನಮಗೂ ಕಳಿಸಿ ಸಂತೋಷ ಆಗುತ್ತೆ ನನಗೆ. ಸೊ ಅವತ್ತು ಡಿಸೆಂಬರ್ 29ಕ್ಕೆ ಅದರದ್ದು ಇನಾಗ್ಯುರೇಷನ್ ಆಯಿತು. ಆಗ ಸುಮಾರು ಒಂದು 150 ಜನ ನಮ್ಮ ಜೊತೆ ಅಯೋಧ್ಯೆಗೆ ಬಂದು ಇಂಥ ಒಂದು ಪ್ರತಿಷ್ಠಿತ ಪ್ರೋಗ್ರಾಮ್ ಅನ್ನು ನೋಡಿ ನಮ್ಮನ್ನ ಹರಿಸಿ ಎಲ್ಲ ಮಾಡಿದ್ರು. ಇದಕ್ಕಿಂತ ನನ್ನ ಜೀವನದಲ್ಲಿ ಇನ್ನೇನೋ ಎಕ್ಸ್ಪೆಕ್ಟ್ ಮಾಡಲ್ಲ ಅನ್ಸುತ್ತೆ. ದೇವರು ಅಷ್ಟು ನಮ್ಮ ಮೂಲಕ ಮಾಡಿಸ್ಕೊಂಡಿದ್ದಾರೆ ಹೊರತು ಇನ್ನೇನಿಲ್ಲ. ಇದರಲ್ಲಿ ನಾವು ಮಾಡಿದೀವಿ ಅಂತ ಏನೇನೂ ಇಲ್ಲ. ದೇವರು ಅಷ್ಟು ನಮಗೆ ಮನಸ್ಸಿಗೆ ಬುದ್ಧಿ ಶಕ್ತಿ ಕೊಟ್ಟು ಮಾಡಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಐತಿಹಾಸಿಕ ನಗರದಲ್ಲಿ, ಅಯೋಧ್ಯ ನಗರದಲ್ಲಿ ನಮ್ದು ಒಂದು ಸುವರ್ಣ ಬಾಲರಾಮ ಇದ್ದಾರೆ ಅಂತ ನೆನೆಸ್ಕೊಂಡ್ರೇನೆ ಇದೆಲ್ಲ ಯಾವುದೋ ಒಂದು ಜನ್ಮದ ಅದೃಷ್ಟ ಅಂತ ಅನ್ಸತ್ತೆ ನಂಗೆ. ಖಂಡಿತ ತುಂಬಾ ಸಂತೋಷ ಆಗಿದೆ ಅಲ್ಲಿ ಹೋಗಿ ರಾಮ ಸೇರಿರೋದು. ಅಲ್ಲಿ ಇನಾಗ್ರೇಷನ್ ದಿವಸ ನಿಮ್ಮ ಮಗಳ ನೃತ್ಯ ಕಾರ್ಯಕ್ರಮ ಇತ್ತು ಅಂತ ಕೇಳ್ಪಟ್ಟೆ. ಖಂಡಿತ. ಅವತ್ತು ಇನಾಗ್ರೇಷನ್ ಎಲ್ಲ ಅರೌಂಡ್ 12 o'clock ಎಲ್ಲ ಮುಗೀತು. ನಂತರ ಪೇಜಾವರ ಶ್ರೀಗಳದ್ದು ಅಲ್ಲಿ ಅಷ್ಟಾವಧಾನ ಇತ್ತು ಟೆಂಪಲ್ ಮುಂದೆನೇನೆ. ಅವಾಗ ಸಂಗೀತನ ಕರೆದು ಅವಳದ್ದೆಲ್ಲ ಬಯೋಡೇಟಾ ಎಲ್ಲ ನೋಡಿ ಅವರು ಇಂಥ ಒಬ್ಳು ಕಲಾವಿದೆ ಇದ್ದಾಳೆ, ಖಂಡಿತ ನಮ್ಮ ಅಷ್ಟಾವಧಾನದಲ್ಲಿ ಸಂಗೀತ ಬಂದ್ ಮಾಡ್ಬೇಕು ಅಂತ ಹೇಳಿದ್ರು. ಆಗ ಅವಳು ಇವಾಗ US ಅಲ್ಲಿ ಇದ್ದಾಳೆ, MS ಮಾಡಕ್ ಹೋದ್ಲು. ಆ ಟೈಮಲ್ಲಿ ಇನಾಗ್ರೇಷನ್ ಟೈಮಲ್ಲಿ ಅವಳು ಬಂದಿದ್ಲು. ಮಗನೂ ಸಿಯಾಟಲ್ ಇದ್ದಾನೆ, ಅವನು ಬಂದಿದ್ದ. ಸೊ ಅವಳು ಡ್ಯಾನ್ಸ್ ಅಷ್ಟಾವಧಾನದಲ್ಲಿ ಅವರು ಅಲ್ಲಿ ಇಟ್ಟಿದ್ರು. ಅದಂತೂ ಒಂಥರ ಕಣ್ಣಿಗೆ ಹಬ್ಬ ಅನ್ನಿಸ್ತಾಯ್ತು. ಆ ಥರ ಜಾಗದಲ್ಲಿ ಸಂಗೀತ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳಲ್ಲ ಅಂತ ತುಂಬಾ ಸಂತೋಷ ಆಯ್ತು. ಅಲ್ಲಿರೋರು ಎಲ್ಲ ತುಂಬಾನೇ ಖುಷಿ ಪಟ್ರು. ಪೇಜಾವರ ಸ್ವಾಮಿಗಳು ಅವಳನ್ನ ಆಶೀರ್ವದಿಸಿ ಎಲ್ಲ ಮಂತ್ರಾಕ್ಷತೆ ಕೊಟ್ಟು ಕಳಿಸಿದ್ರು. ಅಂಥ ಒಂದು ಅದ್ಭುತ
ನಗರದಲ್ಲಿ, ಅಯೋಧ್ಯ ನಗರದಲ್ಲಿ ಇವಳು ಡ್ಯಾನ್ಸ್ ಇದೆ ಅಂತ ಕೇಳಿದ್ರೇನೆ ನಂಗೆ ಮೈ ರೋಮಾಂಚನ ಆಗ್ತಾ ಇತ್ತು. ಸೊ ಎಲ್ಲ ತುಂಬಾ ಸುಲಲಿತವಾಗಿ ನಡೀತು. ನಂತರ ಅವತ್ತೇ ಸಂಜೆ ಅವಳದ್ದು ಇನ್ನೊಂದು ಆಡಿಟೋರಿಯಂ ಅಲ್ಲಿ ಕೂಚಿಪುಡಿ ಡ್ಯಾನ್ಸ್ ಪ್ರೋಗ್ರಾಮ್ ಆಲ್ಮೋಸ್ಟ್ ಒಂದು 45 ನಿಮಿಷಗಳ ಕಾಲ ಆಯ್ತು. ಎಲ್ಲ ಬಂದು ತುಂಬಾನೇ ಸಂತೋಷ ಪಟ್ಟು ಅವಳನ್ನ ಹಾರೈಸಿದ್ರು. ಥ್ಯಾಂಕ್ ಯು, ನಮಗೆ ಈ ಥ್ಯಾಂಕ್ ಒಂದು ಯು. ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಖಂಡಿತ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಆ ಭಗವಾನ್ ಶ್ರೀ ರಾಮಚಂದ್ರ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾನು ಈ ಪ್ರೋಗ್ರಾಮ್ ಅನ್ನು ಮುಗ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತ. ಥ್ಯಾಂಕ್ ಯು. ನೀವು ಕೂಡ ಅಯೋಧ್ಯೆಗೆ ಹೋಗಿ ಆ ಸುವರ್ಣ ಬಾಲರಾಮನ್ನ ನೋಡಿದ್ರೆ ಅವರ ಜೊತೆ ಒಂದು ಫೋಟೋನ ತೆಕ್ಕೊಂಡು ಸ್ಫೂರ್ತಿಗೆ ಅಥವಾ ನನಗೆ ಈ ಒಂದು ಫೇಸ್ಬುಕ್ ಅಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಾಗಿರ್ಬೋದು ಕಳಿಸಿ ನನ್ನನ್ನ ಟ್ಯಾಗ್ ಮಾಡಿ. ನಾನು ಖುಷಿ ಪಡ್ತೀನಿ, ಹಾಗೂ ಜಯಶ್ರೀ ಅವ್ರಿಗೂ ಬಹಳ ಖುಷಿ ಆಗುತ್ತೆ ಖಂಡಿತ. ನೋಡಿ ಅಪ್ರಿಶಿಯೇಟ್ ಮಾಡಿ ಅಂತ ನಾನ್ ನಿಮ್ ಜೊತೆ ಕೇಳ್ಕೊಳ್ತಾ ಇದ್ದೀನಿ.